25th or question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum of the zeros is 7. ಸಮ್ ಆಫ್ ದ ಜೀರೋ ಅಂದ್ರೆ ನಥಿಂಗ್ ಬಟ್ ಏನು ಆಲ್ಫಾ ಪ್ಲಸ್ ಬೀಟಾ ಬಂದ್ಬಿಟ್ಟು 7 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಈಸ್ 12. ಪ್ರಾಡಕ್ಟ್ ಆಫ್ ದ ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಏನು ಆಲ್ಫಾ ಇಂಟು ಬೀಟಾ ಬಂದ್ಬಿಟ್ಟು 12 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವೇನ್ ಮಾಡೋಣ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫೈಂಡ್ ಮಾಡೋಣ. ಸೊ ಜನರಲ್ quadratic polynomial is given by formula x square minus alpha plus beta into x plus alpha beta. Okay, idu bandbuttu general quadratic polynomial formula. Okay, so ee value substitute ಮಾಡೋಣ. ಸೊ ಆಲ್ಫಾ ಪ್ಲಸ್ ಬೀಟಾ ಇದ್ದಲ್ಲಿ ಏನ್ ಬರಬೇಕು 7x ಪ್ಲಸ್ ಆಲ್ಫಾ ಬೀಟಾ ಬಂದ್ಬಿಟ್ಟು 1. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನು ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಕಂಡಿಬೇಕಂತೆ, ಆಲ್ಸೋ ಫೈಂಡ್ ದ ಜೀರೋಸ್. ಅಂದ್ರೆ ಜೀರೋಸ್ ಅಂದ್ರೆ ಸೊಲ್ಯೂಷನ್ ಕಂಡಿಬೇಕಂದ್ರೆ ಆಲ್ಫಾ ಬೀಟಾ ವ್ಯಾಲ್ಯೂ ಕಂಡಿಡ್ಬೇಕು. ಓಕೆ, ಸೊ ಅವ್ರು ಕೊಟ್ಟದೇನು ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ನಾನು ಜೀರೋಸ್ ಕಂಡಿಡ್ಬೇಕಂದ್ರೆ ಫಸ್ಟ್ ಇದನ್ನ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಓಕೆ, ಈಗ ಫಸ್ಟ್ ನಂಬರ್ ನ ಲಾಸ್ಟ್ ನಂಬರ್ ನ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಪ್ರಾಡಕ್ಟ್ ಅಂದ್ರೆ ಅವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ಬೇಕು. ಎಕ್ಸ್ ಸ್ಕ್ವೇರ್ ಇಂಟು 12 ಏನಾಗುತ್ತೆ, ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಲಸ್ 12x ಸ್ಕ್ವೇರ್ ಆಗುತ್ತೆ. ಆಮೇಲೆ ಮಧ್ಯದಾಗ ಇರೋದ್ ಏನಂತ ಕರಿತೀವಿ, ಸಮ್ ಅಂತ ಕರಿತೀವಿ, ಏನು ಮೈನಸ್ 7x. ಓಕೆ, ಸೊ ಇವಾಗ ನೋಡ್ರಿ, ನನಗೆ ಈಗ 2 ನಂಬರ್ ಕಂಡಿಬೇಕು. ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರ್ಬೇಕು. ಓಕೆ, ಸೊ ಈಗ ಪ್ರಾಡಕ್ಟ್ ಇರೋ ನಂಬರ್ ತಗೊಳ್ರಿ, ಅದನ್ನ ಡಿವೈಡ್ ಮಾಡ್ಕೊಂತ ಹೋಗ್ರಿ ಚಿಕ್ಕ ಟೇಬಲ್ ಇಂದ. 2 6 12, 2 6 12 ಬರುತ್ತೆ. 6 + 2 8 ಆಗುತ್ತೆ. ಬಟ್ ನನಗೆ 7 ಬೇಕು. ಓಕೆ, ಮತ್ತೆ ನಾನೇನ್ ಮಾಡ್ತೀನಿ, ಚಿಕ್ಕ ಟೇಬಲ್ ಇಂದ ಹೋಗ್ತೀನಿ. ಓಕೆ, ಸೊ 2 3 ಓಕೆ, ಈಗ ನೀವು ನೋಡಿದ್ರೆ ಇದಿಷ್ಟು ಎಷ್ಟಾಯ್ತು, ಇದಿಷ್ಟು ಬಂದ್ಬಿಟ್ಟು 4 ಆಯ್ತು. 4 3 12, 4 + 3 7 ಆಗುತ್ತೆ ತಾನೆ. ಸೊ 2 ನಂಬರ್ ಬಂದ್ಬಿಟ್ಟು ಒಂದು 4x ಇನ್ನೊಂದು 3x. ಈಗ ಸಮ್ ಇರೋ ಸೈನ್ ನ ಇವ್ರಿಬ್ರಲ್ಲಿ ಯಾರು ದೊಡ್ಡ ನಂಬರ್ ಇರುತ್ತೋ ಅವ್ರಿಗೆ ಕೊಡ್ರಿ. ಸೊ ಸಮ್ ಇರೋ ಸೈನ್ ಬಂದ್ಬಿಟ್ಟು ಏನು ಮೈನಸ್ ಇದೆ. ಓಕೆ, ಸಮ್ ಇರೋ ಸೈನ್ ನ ದೊಡ್ಡ ನಂಬರ್ ಕೊಡ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಮೈನಸ್ ಆಯ್ತು. ಈಗ ನನಗೆ ಪ್ರಾಡಕ್ಟ್ ಪ್ಲಸ್ ಬೇಕು, ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರ್ಬೇಕಂದ್ರೆ ಇದೇನಾಗಿರ್ಬೇಕು ಮೈನಸ್, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ 4 3 12 x ಇಂಟು x ಎಕ್ಸ್ ಸ್ಕ್ವೇರ್, 2 ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ತೀವಿ. 4x ಪ್ಲಸ್ 3x ಏನಾಯ್ತು 7x ಆಯ್ತು. ಈಗ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರಿತೀವಿ. ನೆಕ್ಸ್ಟ್ ಇವ್ರಿಬ್ಬರನ್ನ ಬರಿತೀವಿ, ಮೈನಸ್ 4x ಮೈನಸ್ 3x. ಈಗ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರಿತೀವಿ. ಓಕೆ, ಈಗ ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು, ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಇವ್ರಿಬ್ರಲ್ಲಿ ಏನ್ ಕಾಮನ್, ಎಕ್ಸ್ ಕಾಮನ್, x ಮೈನಸ್ 4 ಆಗುತ್ತೆ. ಇಲ್ಲಿ x ಮೈನಸ್ 4 ಬಂದತ್ತಂದ್ರೆ ಕಂಪಲ್ಸರಿ ಇಲ್ಲಿ ಕೂಡ x ಮೈನಸ್ 4 ಬರ್ಬೇಕು. ಸೊ ಈಗ ನೀವು ನೋಡ್ರಿ, ನನಗೆ ಮೈನಸ್ 3x ಬೇಕಂದ್ರೆ ಇಲ್ಲಿ ಏನ್ ಬರಿಬೇಕು ನೋಡ್ರಿ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ರೆ ಮೈನಸ್ 3x ಬರ್ಬೇಕಂದ್ರೆ ಇಲ್ಲಿ ಮೈನಸ್ 3 ಬರಿಬೇಕು. ಈಗ ಚೆಕ್ ಮಾಡ್ರಿ, ಮೈನಸ್ 3 ಇಂಟು x ಮೈನಸ್ 3x. ಆಮೇಲೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ ಮೈನಸ್ ಇಂಟು ಮೈನಸ್ ಪ್ಲಸ್, ಆಮೇಲೆ 3 4 12. ಸೊ ನಾವು ಮಾಡಿರೋದು ಕರೆಕ್ಟ್ ಇದೆ. ಈಗ ಮತ್ತೆ ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಇವ್ರಿಬ್ರಲ್ಲಿ ಏನಿದೆ, ಇವ್ರಿಬ್ರಲ್ಲೂ x ಮೈನಸ್ 4 ಇದೆ. ಅದನ್ನ ಕಾಮನ್ ತೆಗೆದ್ರೆ ಇಲ್ಲಿ x ಉಳಿತು, ಇಲ್ಲಿ ಮೈನಸ್ 3 ಉಳಿತು, ಈಕ್ವಲ್ ಟು 0. ಈಗ ಒಂದೇನು x ಮೈನಸ್ 4 ಇಸ್ ಈಕ್ವಲ್ ಟು 0 ಆರ್ x ಮೈನಸ್ 3 ಈಕ್ವಲ್ ಟು 0. ಸೊ ಅವಾಗ ಏನಾಗುತ್ತೆ, ಈ ಮೈನಸ್ 4 ಆ ಕಡೆ ಹೋದ್ರೆ ಮೈನಸ್ 4 ಆ ಕಡೆ ಹೋದ್ರೆ ಪ್ಲಸ್ 4 ಆಗುತ್ತೆ. x ಇಸ್ ಈಕ್ವಲ್ ಟು 4 ಆರ್ x ಈಕ್ವಲ್ ಟು ಮೈನಸ್ 3 ಆ ಕಡೆ ಹೋದ್ರೆ ಪ್ಲಸ್ 3 ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು x ಇಸ್ ಈಕ್ವಲ್ ಟು 4 ಆರ್ x ಇಸ್ ಈಕ್ವಲ್ ಟು 3. ಓಕೆ, ಇದು ಬಂದ್ಬಿಟ್ಟು ಆನ್ಸರ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ 1 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ.
ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.